ಇದು ಬರೀ ಒಬ್ಬ ವಿಶ್ವನಾಥ್ ಸಮಸ್ಯೆ ಅಲ್ಲ ಸರ್. ಇದೇ ರೀತಿ ಎಷ್ಟೋ ಜನ ಅಮಾಯಕರು ತಾವು ಮಾಡದೇ ಇರೋ ತಪ್ಪಿಗೆ ಜೈಲುಗಳಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಎಷ್ಟೋ ಕೇಸ್ಗಳಲ್ಲಿ ಒಬ್ಬ ವ್ಯಕ್ತಿ ಮೇಲೆ ವಿಚಾರಣೆ ನಡೆದು ತಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಂಡು ಹೊರಗಡೆ ಬರೋಷ್ಟಲ್ಲಿ ತಿಂಗಳಾನ್ಗಟ್ಲೆ ಕಳೆದೋಗಿರುತ್ತೆ. ಅವನು ಕಳ್ಕೊಂಡಿರೋ ಅಷ್ಟು ತಿಂಗಳಲ್ಲಿ ಒಂದು ದಿನನಾದ್ರೂ ಯಾರಾದ್ರೂ ವಾಪಸ್ ಮಾಡಕ್ಕಾಗುತ್ತಾ? ಅವನು ಫ್ಯಾಮಿಲಿ ಅನುಭವಿಸಿರೋ ನೋವಾಗ್ಲಿ ಅವಮಾನ ಆಗ್ಲಿ ಯಾರಾದ್ರೂ ಬದಲಾಯಿಸಕ್ಕಾಗುತ್ತಾ? ಅಷ್ಟೇ ಯಾಕ ಇವತ್ತು ರಸ್ತೆಯಾಗ 4 ಮಂದಿ ಒಬ್ಬ ಅಮಾಯಕನ ಇಟ್ಕೊಂಡು ಹೊಡಿತಿದ್ರ, ಇಲ್ಲ ರೋಡ್ನಾಗ ಯಾರೋ ಒಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದು ಒದ್ಲಾಡ್ತಿದ್ರ, 100ರಲ್ಲಿ 90ರಷ್ಟು ಜನ ಹಾಗೆ ಹೊಟ್ಟೋಗ್ತಾರ. ಇನ್ನು 10 ಜನ ನಿಂತ್ಕೊಂಡು ಕಮೆಂಟ್ ಹೊಡಿತಿರ್ತಾರ, ಅದ್ರಲ್ಲಿ ಒಬ್ಬ ಆಂಬ್ಯುಲೆನ್ಸ್ ಫೋನ್ ಮಾಡಿದ್ರೆ ಮಾಡ್ದ. ಅದೇ ಅಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿರೋನು ನಮ್ ತಂದೆನೋ ಫ್ರೆಂಡೋ ಆಗಿದೆ 2 ಸೆಕೆಂಡ್ ಯೋಚನೆ ಮಾಡಂಗೆ ಅಲ್ರಿ ಸರ. ಹೆಗಲ್ ಮೇಲೆ ಹಾಕೊಂಡು ಆಸ್ಪತ್ರೆಗೆ ಓಡ್ತಿರ್ತೀವಿ. ಅದೇ ಅಲ್ಲಿ ಒದೆ ತಿಂತಿರೋ ನಮ್ಮ ಅಣ್ಣನೋ ತಮ್ಮನೋ ಆಗಿದ್ರೆ ನಾವು ಬಲೈನರಾದ್ರೂ ಸರಿ ಅವನ ಕಾಪಾಡಕ್ ನುಗ್ತೀವಿ. ಅದೇ ಅಲ್ಲಿ ಆಕ್ಸಿಡೆಂಟ್ ಆಗಿರೋನು ಇಲ್ಲ ಒದೆ ತಿಂತಿರೋನು ಯಾರ್ದೋ ಒಬ್ಬ ಅಣ್ಣನೋ ತಮ್ಮನೋ ಅಂತ ಯಾಕ್ರಿ ಸರ ನಾವು ಯೋಚನೆ ಮಾಡಂಗಿಲ್ಲ? ನಮಗೆ ಟೈಮ್ ಇಲ್ಲ, ಧೈರ್ಯ ಇಲ್ಲ ಅಂತ ಅಲ್ರಿ ಸರ. ಬಹಳ ಮುಖ್ಯವಾಗಿ ನಮಗೆ ಮನುಷ್ಯತ್ವನ ಇಲ್ಲ. ನಾವು ನಮ್ಮವರು ನಮ್ತನ ಅನ್ನೋ ಸ್ವಾರ್ಥನೆ ಸರ್ ಇದಕ್ಕೆಲ್ಲ ಕಾರಣ. ಆ ಸ್ವಾರ್ಥನ ಬಿಟ್ಟು ಎಲ್ಲರೂ ನಮ್ಮವರೇ ಅಂತ ಭಾವಿಸಿದ್ರೆ ಇಂಥ ಪ್ರಾಬ್ಲಮ್ಗಳೆಲ್ಲ 2 ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ. ಬರೀ ಮಾತಲ್ಲಿ ನಮ್ ದೇಶ, ನಮ್ ಭಾಷೆ, ನಮ್ಮಣ್ಣು ಅನ್ನೋ ಬದಲು ನಿಸ್ವಾರ್ಥದಿಂದ ಬದುಕಿದ್ರೇನೆ ಸರ್ ಭವ್ಯ ಭಾರತ ಸೃಷ್ಟಿ ಆಗೋದು. ಭವ್ಯ ಭಾರತದ ಕನಸು ನಮಗೂ ಇದೆ ರೀ. ಅದಕ್ಕೆ ಸರ್ ಅದಿನ್ನು ಕನಸಲ್ಲೇ ಇರೋದು. ಜಪಾನ್ ಅಂತ ಒಂದು ಚಿಕ್ಕ ದೇಶ, ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು, ವರ್ಷಕ್ಕೆ 10 ಸಲ ಭೂಕಂಪ ಆದ್ರೂ, ಇತ್ತೀಚೆಗೆ ಸುನಾಮಿ ಬಂದು ಅಪ್ಪಳಿಸಿದ್ರು ನಮಗಿಂತ ಎಲ್ಲೋ ಮುಂದೆ ಇದ್ದಾರೆ. ಯಾಕೆ ಹೇಳಿ? ಡೆಮಾಕ್ರಸಿ, ಲಾ ಅಂಡ್ ಆರ್ಡರ್ ನ ಅಲ್ಲಿರೋ ಜನ ತುಂಬಾ ಸೀರಿಯಸ್ ಆಗಿ ಪಾಲಿಸ್ತಾರೆ. ಅಂದ್ರೆ ಸಿಸ್ಟಮ್ ಸಮೇತವಾಗಿ ಇಡೀ ಸಂವಿಧಾನನೇ ಹೊಸದಾಗಿ ಬರೀಬೇಕು ಅಂತೀರಾ? ತಪ್ಪು ಸರ್. ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ನಾವೆಲ್ಲ ಮಾನವೀಯತೆ ಇರೋ ಮನುಷ್ಯರು ಅಂತ. ಪಾಪ ಅವ್ರಿಗೇನ್ ಗೊತ್ತು ಸರ್, ಇವತ್ತು ನಮ್ಮಲ್ಲಿ ಮಾನವೀಯತೆನೆ ಸತ್ತೋಗಿರುತ್ತೆ ಅಂತ. ನಿಮಗಿಂತ 10ರಷ್ಟು ದೇಶಾಭಿಮಾನ ನಮಗೂ ಐತಿ. ದೇಶಕ್ಕೋಸ್ಕರ ರಕ್ತನೂ ಕೊಡ್ತೀವಿ, ಪ್ರಾಣನೂ ಕೊಡ್ತೀವಿ ರೀ. ಸಬಾಷ್! ಏನ್ ಹೇಳಿದ್ರಿ ಸರ? ನಿಮ್ಮಲ್ಲಿ ಎಷ್ಟು ಜನ ರಾಜಕಾರಣಿಗಳ ಮಕ್ಕಳು ಇವತ್ತು ಬಾರ್ಡರ್ನಾಗ ಗನೆಡ್ ನಿಂತಾರ ಹೇಳಿ? ನಿಮ್ ಮಗ, ಇವ್ರ ಮಗ, ಅವ್ರ ಮಗ. ನೀವೆಲ್ಲ ಮಾತೆತ್ತಿದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತಿರಲ್ಲ. ಪ್ರಪಂಚದಲ್ಲೇ ಭಾರತ 2ನೇ ಅತಿ ದೊಡ್ಡ ವ್ಯವಸಾಯ ಭೂಮಿ ಇರೋ ದೇಶ. ಇವತ್ತು ಎಷ್ಟು ಜನ ರಾಜಕಾರಣಿಗಳ ಮಕ್ಕಳು ನೇಗ್ಲು ಹಿಡ್ಕೊಂಡು ಹೊಲ ಉಳ್ತಾ ಇದ್ದೀರಾ? ಸ್ವಲ್ಪ ಲೆಕ್ಕ ಹೇಳ್ತೀರಾ ಸರ್? 10,000 ಕೋಟಿ ಸಾಲ ಮಾಡಿರೋ ಒಬ್ಬ ಬಿಯರ್ ಫ್ಯಾಕ್ಟರಿ ಓನರ್ ಸುಮ್ಮನೆ ಬಿಟ್ಬಿಡ್ತೀರಾ? 1,000 ರೂಪಾಯಿ ಸಾಲ ಮಾಡಿರೋ ರೈತ ಸ್ವಲ್ಪ ಟೈಮ್ ಕೊಡಿ ಸ್ವಾಮಿ ಅಂದ್ರೆ ಅವನ ಜೀವನನೇ ಹಿಂಡಿ ಅವನು ನೇಣ ಹಾಕೊಳ್ಳೋ ತರ ಮಾಡ್ತೀರಾ. ನೀವೆಲ್ಲ ಬಡ ರೈತರ ಮೇಲೆ ಆಣೆ ಪ್ರಮಾಣ ಮಾಡಿ ಮಾಡಿ ಮಾಡಿನೇ ಇವತ್ತು ರೈತರ ಆತ್ಮಹತ್ಯೆ ಸಂಖ್ಯೆ ಜಾಸ್ತಿ ಆಗೋಯ್ತು. ನೀವು ನಿಮ್ಮ ಮಕ್ಕಳಿಗೋಸ್ಕರ ಸಿನಿಮಾ ಮಾಡೋ ದುಡ್ಡನ್ನ ರೈತರು ಕೊಟ್ಟಿದ್ರೆ ಎಷ್ಟೋ ಜನ ರೈತರು ಸಾಲ ತೀರೋಗ್ತಾ ಇತ್ತು. ಹಾಗಾದ್ರೆ ನೀವು ಇದನ್ನೆಲ್ಲ ಚೇಂಜ್ ಮಾಡ್ತೀರಾ? ಹೌದು. ಆದ್ರೆ ಪಾಪ ನಮ್ ದೇಶದ ಯುವ ಪ್ರತಿಭೆಗಳು ಸ್ವಲ್ಪ ಈ ಫೇಸ್ಬುಕ್, ವಾಟ್ಸ್ಆಪ್, ಯೂಟ್ಯೂಬ್ ಅಂತ ಮುಳುಗೋಗಿದ್ದಾರೆ. ಅವ್ರೇನಾದ್ರೂ ಮನಸ್ಸು ಮಾಡಿದ್ರೆ ತಪ್ಪು ಕಂಡಾಗ್ಲೇ ಕಮೆಂಟ್ ಮಾಡಿ, ಯೂನಿಟಿನ ಶೇರ್ ಮಾಡಿ, ಇಡೀ ಪ್ರಪಂಚನೇ ಲೈಕ್ ಮಾಡೋ ಕೆಲಸ ಮಾಡ್ತಾರೆ. ಮನಸ್ಸು ಮಾಡ್ಬೇಕಷ್ಟೇ. ನೀವ್ ಹೇಳೋದೆಲ್ಲ ವಿಚಾರ ಮಾಡೋಂತದ್ದೇ, ಆದ್ರೆ ಇದರಿಂದ ಬದಲಾವಣೆ ಆಗುತ್ತೆ ಅಂತೀರಾ? ಯಾಕಾಗಲ್ಲ ಸರ್? 1857ರಲ್ಲಿ ಮಂಗಲ್ ಪಾಂಡೆ ಹಚ್ಚಿದ ಸ್ವಾತಂತ್ರ್ಯದ ಕಿಚ್ಚು 1947ರಲ್ಲಿ ಒಬ್ಬ ಮಹಾತ್ಮನ ಮೂಲಕ ನಮಗ್ ಸಿಗುತ್ತೆ. ದೆಹಲಿಲಿ ಒಬ್ಬ ಸ್ವಚ್ಛ ಭಾರತದ ಕನಸು ಕಂಡ್ರೆ ನಾವೆಲ್ಲ ಇಲ್ಲಿ ಡಸ್ಟ್ಬಿನ್ ಹುಡುಕೋ ಪರಿಸ್ಥಿತಿ ಬಂದಿದೆ. ಇವತ್ತು ನಾವು ಹೆಜ್ಜೆ ಇಟ್ಟಿದೀವಿ. ಇದರಿಂದ 1% ಬದಲಾವಣೆ ಆದ್ರೂ ಅದು ಬದಲಾವಣೆ. ಅವ ಬದಲಾಬೇಕು, ಇವ ಬದಲಾಬೇಕು ಅನ್ನೋದನ್ನ ಬಿಟ್ಟು ಮೊದ್ಲು ನಾವು ಬದಲಾಬೇಕು. ನಮ್ಮ ದೇಶದ ಫ್ಯೂಚರ್ ಬ್ರೈಟ್ ಆಗಿರ್ಬೇಕು ಅಂದ್ರ ಭಾವೈಕ್ಯತೆ ಮಾತ್ರ ಅಲ್ರಿ ಸರ, ಅದ್ರ ಜೊತೆ ಮಾನವೀಯತೆನೂ ಇರ್ಬೇಕು. ನಾವೆಲ್ಲ ಕೂಡಿ ನಡೆದರ ಖೂಬ್ ಜಮೇಗಾರ. ನಾವೆಲ್ಲ ಜೈಲಿಂದ ಬಂದಿರೋರು, ಮತ್ತೆ ಜೈಲಿಗೆ ಹೋಗ್ತೀವಿ. ಆದ್ರೆ ನೀವುಗಳೆಲ್ಲ ಇಡೀ ಭಾರತನೇ ದಯವಿಟ್ಟು ಜೈಲು ಮಾಡ್ಬಿಡ್ಬೇಡಿ. ಭಾರತ ಅಂದ್ರೆ ಬರೀ ಒಬ್ಬ ಅಲ್ಲ ಸರ್, ಒಬ್ಬೊಬ್ಬನು ಸೇರಿದ್ರೆ